ಹಾಯ್ ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಮಂತ್ ಅಂತೂ ಅಂಗನವಾಡಿಯಲ್ಲಿ ಹಾಲಿನ ಪೌಡರ್ ಕೊಟ್ಟರು. ಬನ್ನಿ ಇದರಿಂದ ತುಂಬಾ ರುಚಿಯಾದಂಥ ಈ ಕಸ್ಟರ್ಡ್ನ ಮಾಡೋಣ. ಹಾಲಿನ ಪೌಡರಿಂದ ಮಾಡಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ. ಯಾವ ರೀತಿ ಮಾಡೋದು ಅನ್ನೋದನ್ನು ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ. ಆವಾಗ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಮಾಡೋದು ಅನ್ನೋದು ಗೊತ್ತಾಗುತ್ತೆ. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಬನ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಹಾಗೆ ನಿಮ್ಮ ಹತ್ರ ಈ ಹಾಲಿನ ಪೌಡರ್ ಇಲ್ಲ ಅಂದರೆ ನೀವು ಹಾಲು ಕೂಡ ಯೂಸ್ ಮಾಡ್ಬೋದು ಡೈರೆಕ್ಟಾಗಿ. ಫಸ್ಟ್ ನಾನಿಲ್ಲಿ ಹಾಲನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಬಂದುಬಿಟ್ಟು 1 ಲೀಟ್ರ್ ಆಗುವಷ್ಟು ಹಾಲನ್ನ ರೆಡಿ ಮಾಡ್ಕೊತಾ ಇದ್ದೀನಿ. 2 ರಿಂದ 3 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಕಪ್ ಆಗುವಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಉಗುರು ಬೆಚ್ಚು ಬಿಸಿ ಆದ ಕೂಡಲೇ ನಾವು ಈ ರೀತಿ ಹಾಲನ್ನು ನಾವು ರೆಡಿ ಮಾಡ್ಕೋಬೇಕು. ಹಾಗೆ ಬಹಳಷ್ಟು ಜನ ಹತ್ರ ಈ ಹಾಲಿನ ಪೌಡರ್ ಇರಲ್ಲ. ಹಾಗಾಗಿ ನಾನು ಡೈರೆಕ್ಟಾಗಿ ನೀವು ಹಾಲನ್ನು ಕೂಡ ಇದೇ ರೀತಿ ನೀವು ಹಾಲಿಂದ ಕೂಡ ಮಾಡ್ಕೋಬೋದು. ಈ ರೀತಿ ಸ್ವಲ್ಪ ಆದಷ್ಟು ನಾವು ಗಟ್ಟಿಯಾದಂಥ ಹಾಲನ್ನ ರೆಡಿ ಮಾಡ್ಕೋಬೇಕು. ನಿಮ್ಗೆ ಏನಾದರೂ ಹಾಲು ಸ್ವಲ್ಪ ನೀರು ಅನಿಸಿದರೆ ಇನ್ನೊಂದು ಸ್ವಲ್ಪ ಹಾಲಿನ ಪೌಡರ್ ನೀವು ಹಾಕ್ಕೋಬೋದು. ಇವಾಗಲೇ ನಾವು ಈ ರೀತಿ 2-3 ಸ್ಪೂನ್ ಆಗುವಷ್ಟು ಹಾಲನ್ನ ತಕ್ಕೊಳ್ಳೋಣ. ಇದು ಒಂದು ಸ್ವಲ್ಪ ಕುದಿಯೋಕ್ಕೆ ಬಿಡೋಣ. ಅಲ್ಲಿವರೆಗೂ ನಾವು ಏನು ಈ ಹಾಲನ್ನ ತಗೊಂಡಿದ್ವಲ್ಲ ಅದಕ್ಕೆ ನಾನು 2-3 ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಕಸ್ಟರ್ಡ್ ಪೌಡರು ವೆನಿಲಾ ಫ್ಲೇವರ್ನ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಯಾವ ಫ್ಲೇವರ್ ಇಷ್ಟನೋ ಅದನ್ನು ನೀವು ಹಾಕ್ಕೋಬೋದು. ಚೆನ್ನಾಗಿ ಇದನ್ನು 2-3 ಸ್ಪೂನನ್ನು ಹಾಕಿ ಚೆನ್ನಾಗಿ ರೀತಿ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ನೆಕ್ಸ್ಟ್ ಇದಕ್ಕೆ ನಾವೇನು ಹಾಲು ನೋಡಿ, ಇವಾಗ ಹಾಲು ಕುದೀತಾ ಇದೆ. ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಸಕ್ಕರೆ ಬೇಕು, ಎಷ್ಟು ಸಿಹಿ ಬೇಕು ಅಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೋಬೇಕು. ಈ ಟೈಮಲ್ಲಿ ಇರಬೇಕಾದ್ರೆ ನೀವು ಟೇಸ್ಟ್ ಕೂಡ ಮಾಡ್ಕೋಬೋದು. ಏನಾದರೂ ನಿಮಗೆ ಸ್ವಲ್ಪ ಸಪ್ಪೆ ಅನಿಸಿದರೆ ಇನ್ನೊಂದು ಸ್ವಲ್ಪ ಸಕ್ಕರೆ ಕೂಡ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟು ನಾನು ಇದಕ್ಕೆ ನಾವು ಈ ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡಿದ್ವಲ್ವ ಅದನ್ನು ಇದಕ್ಕೆ ನಿಧಾನವಾಗಿ ಹಾಕ್ಕೊತ ಮಿಕ್ಸ್ ಮಾಡ್ತಾನೆ ಸ್ವಲ್ಪ ಈ ರೀತಿ ಹಾಕ್ಕೊಳ್ಳಿ. ಈ ರೀತಿ ಒಮ್ಮೆ ಮಾಡಿ ನೋಡಿ. ನೀವು ಹಾಲಿನ ಪೌಡರಿಂದ ಕಸ್ಟರ್ಡ್ ಈ ಸ್ವೀಟ್ನ ರೆಡಿ ಮಾಡಿದ್ದೀರಿ ಅನ್ನೋದೇ ಗೊತ್ತಾಗಲ್ಲ. ನಾನು ಹೇಳಿರುವ ಹಾಗೆ ಎಲ್ಲ ಕೂಡ ಫಾಲೋ ಮಾಡಿ ಟಿಪ್ಸ್ನ. ಹಾಗೆ ರೀತಿ ಮಿಕ್ಸ್ ಮಾಡ್ಕೊತಾನೆ ಆದಷ್ಟು ಇದನ್ನು ಸ್ವಲ್ಪ ಗಟ್ಟಿಯಾಗುವವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಈ ಟೈಮಲ್ಲಿ ನೀವು ಸ್ವೀಟ್ ಇನ್ನೊಂದು ಸ್ವಲ್ಪ ಏನಾದರೂ ಕಡಿಮೆ ಇದ್ದರೆ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ಕೊಳ್ಳಿ. ನೋಡಿ ಇಷ್ಟು ಚೆನ್ನಾಗಿ ಗಟ್ಟಿಯಾಗಿ ರೆಡಿಯಾಗಿದೆ ಇದು ಹಾಲು. ನಾನು ಇವಾಗ ಗ್ಯಾಸ್ ಒಲೆನ ಆಫ್ ಮಾಡ್ಕೊತಾ ಇದ್ದೀನಿ. ಇದು ಇವಾಗ ತಣ್ಣಗಾಗೋಕ್ಕೆ ನಾವು ಆದಷ್ಟು ಬಿಡಬೇಕು. ಮತ್ತು ಬಿಸಿಯಾಗಿರುವಲ್ಲೇ ಫ್ರೀಝರಲ್ಲಿ ಇಡೋದಕ್ಕೆ ಹೋಗಬೇಡಿ. ಇದು ರೂಮ್ ಟೆಂಪ್ರೇಚರಲ್ಲಿ ಫುಲ್ಲು ತಣ್ಣಗಾಗಬೇಕು. ಈ ರೀತಿ ಫುಲ್ಲು ತಣ್ಣಗಾದಮೇಲೆ ನಾವು ಇದಕ್ಕೆ ನಿಮ್ಗೆ ಯಾವ ಫ್ರೂಟ್ ಇಷ್ಟನೋ ಆ ಫ್ರೂಟ್ನ ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಆದಷ್ಟು ಈ ಹುಳಿ ಫ್ರೂಟ್ನ ಜಾಸ್ತಿ ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಈ ಸಿಹಿ ಇರುವ ಫ್ರೂಟ್ಗಳನ್ನೇ ಆ್ಯಡ್ ಮಾಡ್ಕೊಳ್ಳಿ. ನನ್ನ ಹತ್ರ ಇಲ್ಲಿ ಚೆರಿ, ಹಾಗೆ ಸೇಬು, ಹಾಗೆ ಬಾಳೆಹಣ್ಣು, ಹಾಗೆ ಮಾವಿನ ಹಣ್ಣು ಸೀಸನ್ ಅಲ್ವಾ, ಅದಕ್ಕೋಸ್ಕರ ನಾನು ಸಿಹಿಯಾಗಿರುವ ಈ ಮಾವಿನ ಹಣ್ಣಿನ ಸ್ಲೈಸ್ನ ಈ ರೀತಿ ಕಟ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆದಷ್ಟು ನೀವು ಈ ರೀತಿ ಸಿಹಿಯಾಗಿರುವ ಫ್ರೂಟ್ನ ಹಾಕ್ಕೋಬೋದು. ಮನೆಯಲ್ಲಿ ಯಾವ ಫ್ರೂಟ್ ಇರುತ್ತೋ ಆ ಫ್ರೂಟ್ನ ಈ ರೀತಿ ಚೆನ್ನಾಗಿ ಕಟ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನಾನು ಇದಕ್ಕೆ 2 ಸ್ಪೂನ್ ಆಗುವಷ್ಟು ಸಬ್ಜಾ ಬೀಜನ ನೆನೆಸಿ ಇಟ್ಟಿದ್ದೆ, ಅದು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಬ್ಜಾ ಬೀಜ ಅಂತೂ ಹೆಲ್ತಿಗೆ ತುಂಬಾ ಒಳ್ಳೆಯದು. ಹಾಗೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಇದನ್ನು ನಾವು ಆದಷ್ಟು ಫ್ರೀಝರಲ್ಲಿ 1 ರಿಂದ 2 ತಾಸು ಫ್ರೀಝರಲ್ಲಿ ಇಟ್ಟರೆ ತುಂಬಾ ತಣ್ಣನೆಯ ಈ ಕಸ್ಟರ್ಡು ರೆಡಿಯಾಗುತ್ತೆ. ನೋಡೋಕ್ಕೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಮಾಡಿದ ಕೂಡಲೇ ಖಾಲಿ ಮಾಡ್ತಾರೆ. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ. ಏನೇ ಡೌಟ್ಸ್ ಇದ್ದರೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ನಾನು ಮತ್ತೆ ಮುಂದೆ ಹೊಸ ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಚಾನಲ್ಗೆ ಹೊಸಬರು ಭೇಟಿಯಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನೀವು ಮೊದಲು ನೋಡ್ಬೋದು. ಥ್ಯಾಂಕ್ಸ್ ಫಾರ್